ಇವತ್ತು ಒಂದು ವಿಶೇಷವಾದ ಐಟಮ್ ಮಾಡ್ತಾ ಇದ್ದೀನಿ. ಇದು ಟ್ರೆಂಡಿಂಗಲ್ಲಿರುವಂಥ ಐಟಮು. ಸೊ ಇವತ್ತು ನಾನು ಮಾಡ್ತಾ ಇರೋ ಸ್ಪೆಷಲ್ ಐಟಮ್ ಹೆಸರು ಹಸಿರು ಪೊಂಗಲ್. ಮಾಮೂಲು ಅಕ್ಕಿ, ಮನೆಯಲ್ಲಿ ನೀವು ಯಾವ ಅಕ್ಕಿ ಬಳಸಿ ಅಡುಗೆ ಅನ್ನ ಮಾಡ್ತೀರೋ ಅದೇ ಅಕ್ಕಿ. ನೋಡಿ, ಭಾಳ ಮುಖ್ಯ ಅಕ್ಕಿಯನ್ನು ನೆನೆಸೋದು. ನೆನೆಸ್ತೀರ ಮಾಡಬೇಡಿ. ಅಕ್ಕಿ ನೆನೆಸಿದಷ್ಟು ನಾವು ಮಾಡುವ ಈ ಪೊಂಗಲ್ಲು ಸಾಫ್ಟ್ ಆಗುತ್ತೆ. Hello, welcome to Sweetu Kara Coffee presented by India Sweet House. ನಮ್ಮ ಕೆಲವು ವಿಡಿಯೋಗಳನ್ನು ನೀವೆಲ್ಲ ಭಾಳ ಇಷ್ಟಪಟ್ಟಿದ್ದೀರಾ. ಮನೆ ಮಸಾಲೆ ಪೂರಿ ವಿಡಿಯೋ ಅಂತೂ ಸೂಪರ್ ಡೂಪರ್ ಹಿಟ್ ಆಗಿಬಿಟ್ಟಿದೆ. ಸಿಕ್ಕಾಪಟ್ಟೆ ವ್ಯೂಸ್ ಬಂದಿದೆ. ಅದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ನಮ್ಮ ಅವರೇಕಾಳು ಸೀರೀಸ್ ಕೂಡ ತುಂಬ ಜನ ಇಷ್ಟಪಟ್ಟು ನನಗೆ ಕಮೆಂಟ್ಗಳನ್ನು ಮಾಡಿದ್ದೀರಾ. ನಿಮಗೂ ಕೂಡ ಧನ್ಯವಾದಗಳು. ನೀವು ಇದೇ ಥರ ಸಪೋರ್ಟ್ ಮಾಡ್ತಾಯಿದ್ರೆ ಇನ್ನೂ ಒಳ್ಳೊಳ್ಳೆ ಅಡುಗೆಗಳು, ವಿಶೇಷವಾದಂಥ ಅಡುಗೆಗಳನ್ನು ಮಾಡ್ತಾ ಹೋಗ್ತೀನಿ. ಅಷ್ಟೇ ಅಲ್ಲ, ವೆರೈಟಿ ಪ್ರೋಗ್ರಾಮ್ಗಳನ್ನ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನೀವು ಶೇರ್ ಕೂಡ ಮಾಡಿ. ಶೇರ್ ಮಾಡಬೇಕು ಅಂದರೆ ಬರೀ ನೀವೊಬ್ಬರೇ ಶೇರ್ ಮಾಡಿದ್ರೆ ಸಾಲದು. ನಿಮ್ಮ ಸ್ನೇಹಿತರಿಗೆ, ನಿಮ್ಮ ರಿಲೇಟಿವ್ಸ್ಗೆ ಅವರೆಲ್ರಿಗೂ ಶೇರ್ ಮಾಡಿದ್ಮೇಲೆ ಅವ್ರಿಗೂ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಬೇಕು, ಅವ್ರಿಗೂ ಶೇರ್ ಮಾಡೋಕ್ಕೆ ಹೇಳಬೇಕು. ಆಗ ನಿಮ್ಮೆಲ್ಲರ ಸಪೋರ್ಟ್ ನನಗಿದ್ದರೆ ನಾನು ಈ ಚಾನಲ್ನ ಇನ್ನಷ್ಟು ಚೆನ್ನಾಗಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ಥ್ಯಾಂಕ್ ಯು ವೆರಿ ಮಚ್ ನಿಮ್ಮ ಸಪೋರ್ಟ್ಗೆ. ಇವತ್ತು ಒಂದು ವಿಶೇಷವಾದ ಐಟಮ್ ಮಾಡ್ತಾಯಿದ್ದೀನಿ. ಇದು ಟ್ರೆಂಡಿಂಗಲ್ಲಿರುವಂಥ ಐಟಮು. ನಾನು ಇದನ್ನು ಪ್ರಯೋಗ ಮಾಡಿದಾಗ ತುಂಬ ಇಷ್ಟ ಆಗೋಯ್ತು ನನಗೆ. ಸೊ ಅದನ್ನು ಇವತ್ತು ಮಾಡಿ ತೋರಿಸಲೇಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಸೊ ಇವತ್ತು ನಾನು ಮಾಡ್ತಾ ಇರೋ ಸ್ಪೆಷಲ್ ಐಟಮ್ ಹೆಸರು ಹಸಿರು ಪೊಂಗಲ್. ಹಸಿರು ಪೊಂಗಲ್, ಗ್ರೀನ್ ಪೊಂಗಲ್ ಇವತ್ತಿನ ವಿಶೇಷ. ಏನೇನು ಪದಾರ್ಥಗಳು ಬೇಕು ನೋಟ್ ಮಾಡ್ಕೊಳ್ಳಿ. ಮೊದಲನೇದಾಗಿ ಒಂದು 2 ಕಪ್ಪಷ್ಟು ಅಕ್ಕಿ ಇಟ್ಕೊಂಡಿದ್ದೀನಿ. ಅಕ್ಕಿನ ಸುಮಾರು ಒಂದು ಅರ್ಧ ಗಂಟೆ ನೆನೆಸಿಟ್ಕೊಂಡಿದ್ದೀನಿ. ಹಾಗೆಯೇ 1 ಕಪ್ಪಷ್ಟು ಹೆಸರುಬೇಳೆ, 1 ಕಪ್ಪಷ್ಟು ತೆಂಗಿನಕಾಯಿ ತುರಿ, ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ, ಒಂದು 3-4 ಹಸಿಮೆಣಸಿನ್ಕಾಯಿ, ಒಂದು ಅರ್ಧ ಕಪ್ಪಷ್ಟು ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಒಂದು 1/4 ಕಟ್ಟಿನಷ್ಟು ಕೊತ್ತಂಬರಿ ಸೊಪ್ಪು, ನಾನಿಲ್ಲಿ 1 ಚಮಚದಷ್ಟು ಜೀರಿಗೆ, ಒಂದು ಅರ್ಧ ಚಮಚದಷ್ಟು ಕಾಳುಮೆಣಸು, ಒಂದು ಸ್ವಲ್ಪ ಗೋಡಂಬಿ, ಹಾಗೆಯೇ ಕೊಬ್ಬರಿ, ಉದ್ದುದ್ದಕ್ಕೆ ಹೆಚ್ಚಿರ್ತಕ್ಕಂಥ ಕೊಬ್ಬರಿ ಒಂದು ಸ್ವಲ್ಪ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ತುಪ್ಪ. ಇವೆಲ್ಲ ನಮ್ಮ ಇವತ್ತಿನ ಸ್ಪೆಷಲ್ ಅದ್ಭುತವಾದ ಹಸಿರು ಪೊಂಗಲ್ಗೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳು. ಈಗ ಹಸಿರು ಪೊಂಗಲ್ ಮಾಡೋಕ್ಕೆ ಶುರು ಮಾಡೋಣ. ಫಸ್ಟು ಏನು ಮಾಡಬೇಕು ಅಂದರೆ, ಈ ಅಕ್ಕಿ ಮತ್ತು ಬೇಳೆ ಇದೆಯಲ್ಲ, ಇದನ್ನು ಬೇಯಕ್ಕೆ ಇಟ್ಬಿಡ್ಬೇಕು. ಈ ಅಕ್ಕಿನ ಸುಮಾರು ಒಂದು ಅರ್ಧ ಗಂಟೆ ಹತ್ತತ್ರ ನೆನೆಸಿದ್ದೀನಿ. ಮಾಮೂಲು ಅಕ್ಕಿ, ಮನೆಯಲ್ಲಿ ನೀವು ಯಾವ ಅಕ್ಕಿ ಬಳಸಿ ಅಡುಗೆ ಅನ್ನ ಮಾಡ್ತೀರೋ ಅದೇ ಅಕ್ಕಿ. ಇದಕ್ಕೇನು ಸ್ಪೆಷಲ್ಲಾಗಿ ಬಾಸ್ಮತಿ ರೈಸು ಅವೆಲ್ಲ ತೊಗೋಬೇಕಾಗಿಲ್ಲ. ನಿಮ್ಮ ಮನೇಲಿ ಏನು ಅಕ್ಕಿ ಬಳಸ್ತೀರೋ ಆ ಅಕ್ಕಿ ಅಷ್ಟೇ. ಇದಕ್ಕೆ ಹೆಸರು ಬೇಳೆ. ಓಕೆ, ನಾವು ಒಂದು 6 ಕಪ್ ನೀರು ಹಾಕೋಣ ಇದಕ್ಕೆ. ಆ 3, ಆ 4, ಆ 5, 6 ಕಪ್ ನೀರು. ಸೊ 1ಕ್ಕೆ 2 ಲೆಕ್ಕ. ನಾವು 2 ಅನ್ನ ಅಕ್ಕಿ ತೊಗೊಂಡಿರೋದ್ರಿಂದ 6 ಕಪ್ ನೀರು ಹಾಕಿದ್ದೀನಿ. 7 ಕಪ್ ಹಾಕಿದ್ರೂ ಏನು ತೊಂದರೆ ಇಲ್ಲ, ಹಾಕ್ಬೋದು. ನಾನು ಇನ್ಫ್ಯಾಕ್ಟ್ ಇದು ಬೆಂದ ಮೇಲೆ ಮತ್ತೊಂದು ಸ್ವಲ್ಪ ನೀರು ಹಾಕಿ ಅದನ್ನು ಮತ್ತೆ ಕುದಿಸ್ತೀನಿ, ಅದು ಸಾಫ್ಟ್ ಆಗಬೇಕು ಅಂತ. ಸೊ ಮೊದಲೇ ಒಂದು 7 ಕಪ್ ಹಾಕಿದರೂ ಏನು ತೊಂದರೆ ಇಲ್ಲ. ಇದು ಒಂದು ರೌಂಡ್ ಕುದಿ ಬಂದ ಮೇಲೆ ಕುಕ್ಕರ್ ಮುಚ್ಚಿ ನಾವು ಇದು ಒಂದು 3 ವಿಸಿಲ್ ಕೂಗಿಸ್ಬೇಕು. ಚೆನ್ನಾಗಿ ಸಾಫ್ಟಾಗಿ ಬೇಯಬೇಕಿದು. ನೋಡಿ, ಭಾಳ ಮುಖ್ಯ ಅಕ್ಕಿಯನ್ನು ನೆನೆಸೋದು. ನೆನೆಸ್ತೀರ ಮಾಡಬೇಡಿ. ಅಕ್ಕಿ ನೆನೆಸಿದಷ್ಟು ನಾವು ಮಾಡುವ ಈ ಪೊಂಗಲ್ಲು ಸಾಫ್ಟ್ ಆಗುತ್ತೆ. ಸಾಫ್ಟ್ ಆದಾಗ ಅದರ ರುಚಿ ಇನ್ನೂ ಹೆಚ್ಚಾಗುತ್ತೆ ಮತ್ತು ತಿನ್ನೋದಕ್ಕೆ ಒಳ್ಳೆ ಫೀಲ್ ಕೊಡುತ್ತೆ ಬಾಯಿಗೆ. ಆ ಟೆಕ್ಸ್ಚರ್ ಭಾಳ ಚೆನ್ನಾಗಿರುತ್ತೆ. ಸೊ ಒಂದು ಅರ್ಧ ಗಂಟೆ ನೆನೆಸ್ಬಿಟ್ರೆ ಭಾಳ ಒಳ್ಳೆಯದಿದು. ಸೊ ಈಗ ಒಂದು ಕುದಿ ಬರಲಿ. ಇದು ಕುದಿಯೋಕ್ಕೆ ಶುರುವಾಯಿತು. ಈಗ ಇದು ಮುಚ್ಚಿ ಈ ಕಡೆ ಇಟ್ಬಿಡೋಣ ಇದನ್ನು.
ಇದು ಒಂದು 3 ವಿಸಿಲ್ ಕೂಗಬೇಕು. ಅಷ್ಟರಲ್ಲಿ ಈ ಕಡೆ ಒಂದು ಪ್ಯಾನ್ ಇಟ್ಕೊಂಡು ಈ ಪ್ಯಾನ್ಗೆ ಒಂದು ಸ್ವಲ್ಪ ಎಣ್ಣೆ ಹಾಕೋಣ. ಒಂದು ಅರ್ಧ ಚಮಚ ಎಣ್ಣೆ. ಇದು ಕಾಯ್ತಿದ್ದಂಗೆ ಇದಕ್ಕೆ ಒಂದು ಹಿಡಿ ಕರಿಬೇವು, ಈ ಥರ ಒಂದು ಹಿಡಿ ಕರಿಬೇವು ಹಾಕಿ ಚೆನ್ನಾಗಿ ಇದನ್ನು ಬಾಡಿಸ್ಬೇಕು. ಇದು ಕ್ರಿಸ್ಪ್ ಆಗಬೇಕು. ಈ ಕರಿಬೇವು ನೋಡಿ, ಇದು ಶ್ರಿಂಕ್ ಆಗಿ ಕ್ರಿಸ್ಪ್ ಆಗೋಕ್ಕೆ ಶುರುವಾಯಿತು. ಈ ಹಂತದಲ್ಲಿ ಇದಕ್ಕೆ ಒಂದು 3 ಮೆಣಸಿನಕಾಯಿ ಹಾಕೋಣ. 1 2 3. ನನಗೆ ಖಾರ ಇಷ್ಟ, ಅದಕ್ಕೆ ಇನ್ನೊಂದು ಹಾಕ್ಬಿಡ್ತೀನಿ. ನೀವು ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಸ್ವಿಚ್ ಆಫ್ ಮಾಡಿಬಿಟ್ಟು ಇದಕ್ಕೆ ಒಂದು 1/4 ಕಟ್ಟಷ್ಟು ಕೊತ್ತಂಬರಿ ಸೊಪ್ಪು. ಓಕೆ, ಕೊತ್ತಂಬರಿ ಸೊಪ್ಪು ಎಲ್ಲ ಸೇರಿಸಿ ಬಾಡಿಸ್ಕೊಂಡ್ರೆ ಈ ಕೊತ್ತಂಬರಿ ಸೊಪ್ಪು ಬೆಂದ್ಬಿಟ್ಟು ಕಡಿಮೆ ಆಗ್ಬಿಡುತ್ತೆ, ಟೇಸ್ಟ್ ಆಗ್ಬಿಡುತ್ತೆ. ಅಲ್ಲಿವರೆಗೂ ಬಾಡಿಸ್ಕೋಬೇಕು ಇದನ್ನು. ಈಗ ಇದನ್ನು ಆರಕ್ಕೆ ಇಟ್ಬಿಡ್ಬೇಕು. ಈಗ ಇದು ಆರಿದೆ, ಇದನ್ನು ಒಂದು ಮಿಕ್ಸಿಗೆ ಹಾಕ್ಕೊಂಡ್ಬಿಡೋಣ. ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದ್ರ ಜೊತೆಗೆ ತೆಂಗಿನಕಾಯಿ ತುರಿ ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಇದನ್ನು ನುಣ್ಣಗೆ ರುಬ್ಕೋಬೇಕು. ಒಂದು ಚಟ್ನಿ ಥರ ಮಾಡ್ಕೋಬೇಕು. ಓಕೆ, ಮಸಾಲೆ ರೆಡಿ ಆಯಿತು. ಈಗ ಏನು ಮಾಡಬೇಕು ಅಂದರೆ ಒಲೆ ಹಚ್ಕೊಂಡು ಒಂದು ಪ್ಯಾನ್ ಇಟ್ಟು ಈ ಪ್ಯಾನ್ಗೆ ತುಪ್ಪ ಹಾಕಬೇಕು. ಒಂದು 3 ಸ್ಪೂನ್ ತುಪ್ಪ ಹಾಕ್ತೀನಿ. ಇದು ಚೆನ್ನಾಗಿ ಕಾಯಬೇಕು. 1 ಸ್ಪೂನು ಜೀರಿಗೆ, ಒಂದು ಅರ್ಧ ಸ್ಪೂನಷ್ಟು ಮೆಣಸು, ಒಂದು 2 ಹಸಿಮೆಣಸಿನ್ಕಾಯಿ, ಗೋಡಂಬಿ, ಕೊಬ್ಬರಿ, ಇದಿಷ್ಟು ಹಾಕಿ ಇದನ್ನು ಸ್ವಲ್ಪ ಬಾಡಿಸ್ಬೇಕು. ಇದೊಂದು ಸ್ವಲ್ಪ ಬಾಡಿಸಿದ್ಮೇಲೆ ಇದೊಂಚೂರು ಕಂದು ಬಣ್ಣ ಬರೋಕ್ಕೆ ಶುರುವಾಗತ್ತೆ. ಆವಾಗ ಇದಕ್ಕೆ ನಾವು ರುಬ್ಬಿಟ್ಕೊಂಡಿರ್ತಕ್ಕಂಥ ಮಸಾಲೆ ಹಾಕಬೇಕು. ಇದರ ಹಸಿ ಘಾಟ್ ಹೋಗೋ ತನಕ ಇದನ್ನು ಬಾಡಿಸ್ಕೋಬೇಕು. ಓಕೆ, ಈ ಕಡೆ ಇಡ್ತೀನಿ. ಈ ಕಡೆ ಇದು ಕೂಲ್ ಆಗಿದೆ. ಇದನ್ನು ಓಪನ್ ಮಾಡೋಣ. ವಾವ್, ಲುಕ್ ಎಟ್ ದಟ್. ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕೋಣ. ಒಂದು ಅರ್ಧ ಕಪ್ಪಷ್ಟು ನೀರು ಹಾಕಿ ಇದು ಕುದಿಯೋಕೆ ಇಡಬೇಕು. ಇದಕ್ಕೆ ನಾವು ಮಾಡಿಟ್ಕೊಂಡಿರ್ತಕ್ಕಂಥ ಈ ಮಸಾಲೆಯನ್ನು ಹಾಕೋಣ. ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದು ಒಂದು ರೌಂಡ್ ಕುದಿಬೇಕು. ಉರಿ ಕಡಿಮೆ ಮಾಡಿ ಒಂದು ರೌಂಡ್ ಕುದಿಯೋಕೆ ಇಟ್ಬಿಡೋಣ. ನೋಡಿ, ಇದು ಮೇನು ಏನಂದರೆ ಮೆತ್ತಗಾಗಬೇಕು. ಕಲರ್ ನೋಡಿ ಏನು ಬ್ಯೂಟಿಫುಲ್ ಆಗಿದೆ. ವಾವ್. ಸಣ್ಣ ಉರಿನಲ್ಲಿ ಒಂದು 2 ನಿಮಿಷ ಕುದಿಬೇಕು. ಹಬ್ಬವೇ ಇರಲಿ, ಹರಿದಿನವೇ ಇರಲಿ, ಶುಭಾರಂಭವಿರಲಿ, ಸಮಾರಂಭವಿರಲಿ, ನಿಮ್ಮ ಮಧುರ ಕ್ಷಣಗಳ ಮಧುರವಾಗಿಸಿ. ಇಂಡಿಯಾ ಸ್ವೀಟ್ ಹೌಸ್. India Sweet House, making life sweeter. ಸೊ ಒಂದೂರಲ್ಲಿ ಒಬ್ಬ ರಾಜ ಇದ್ದಂತೆ. ಆ ರಾಜ ಮತ್ತು ಮಂತ್ರಿ ನಮ್ಮ ರಾಜ್ಯವನ್ನು ನೋಡಬೇಕು ಅಂತ ಇಬ್ಬರು ಹೊರಟ್ಬಿಟ್ಟು ಎಲ್ಲ ಕಡೆ ಸುತ್ತಾಡಿ ಕೊನೆಗೆ ಒಂದು ಅಂಗಡಿ ಮುಂದೆ ನಿಂತ್ಕೊಂಡ್ರಂತೆ. ನಿಂತ್ಕೊಂಡ್ಬಿಟ್ಮೇಲೆ ರಾಜ ಅಂಗಡಿ ನೋಡಿದ್ನೆ, ಒಂದು ಸ್ವಲ್ಪ ಹೊತ್ತು ದಿಟ್ಟಿಸ್ಕೊಂಡು ನೋಡಿಬಿಟ್ಟು ಮಂತ್ರಿಗಳಿದ್ದಂತೆ, ಈ ಅಂಗಡಿ ಮಾಲೀಕನ್ನ ನಾನು ನೇಣು ಹಾಕಿ ಕೊಂದುಬಿಡ್ಬೇಕು ಅಂತ ಹೇಳಿದಂತೆ. ಮಂತ್ರಿಗೆ ಆಶ್ಚರ್ಯ ಆಯಿತು. ಇದ್ದಕ್ಕಿದ್ದಂಗೆ ಬಂದು ಯಾವುದೋ ಅಂಗಡಿ ಮುಂದೆ ನಿಂತ್ಕೊಂಡು ಯಾತಕ್ಕೆ ಇಷ್ಟು ನೆಗೆಟಿವ್ ಆಗಿ ನಮ್ಮ ರಾಜ ಮಾತಾಡ್ತಾ ಇದ್ದಾನೆ,
ಅಂತ ಯೋಚನೆ ಮಾಡಿದ್ನಂತೆ. ಮಾರನೇ ದಿವಸ ಬೇಷ ಮರೆಸ್ಕೊಂಡು ಈ ಮಂತ್ರಿ ಏನು ಮಾಡಿದ್ನಂತೆ, ಆ ಅಂಗಡಿಗೆ ಬಂದಂತೆ. ನೋಡಿದ್ರೆ ಆ ಅಂಗಡಿ ಮಾಲೀಕ ಭಾಳ ಸಪ್ಪಗಿದ್ದಂತೆ, ಬೇಜಾರಲ್ಲಿದ್ದಂತೆ. ಯಾಕಪ್ಪ ಇಷ್ಟು ಬೇಜಾರು ಮಾಡ್ಕೊಂಡಿದ್ಯಾ, ಏನು ವ್ಯಾಪಾರ ಮಾಡ್ತೀಯ ನೀನು ಅಂದಾಗ ಆ ಮಾಲೀಕ ಹೇಳಿದಂತೆ, ನಾನು ಶ್ರೀಗಂಧದ ವ್ಯಾಪಾರ ಮಾಡ್ತೀನಿ. ಮತ್ತು ಯಾಕೆ ಬೇಜಾರು ಮಾಡ್ಕೊಂಡಿದ್ದೀವಿ? ಬೇಜಾರು ಮಾಡ್ಕೊಳಿದ್ರೆ ಇನ್ನೇನು ಮಾಡೋದು ಸರ್? ಎಷ್ಟು ಜನ ಬರ್ತಾರೆ, ಗಿರಾಕಿಗಳು ಬರ್ತಾರೆ, ಶ್ರೀಗಂಧ ನೋಡ್ತಾರೆ, ಮೂಸ್ತಾರೆ, ಖುಷಿ ಪಡ್ತಾರೆ, ತುಂಬ ಚೆನ್ನಾಗಿದೆ ಗಂಧ, ಶ್ರೀಗಂಧದ ಪರಿಮಳ ಅಂತಾರೆ. ಯಾರೂ ಕೊಂಡ್ಕೊಳ್ಳೋದೇ ಇಲ್ಲ, ಹಂಗೆ ಹೊಟ್ಟೋಗ್ತಾರೆ. ಅದು ಸ್ವಲ್ಪ ದುಬಾರಿ ಅಲ್ವಾ, ಹಾಗಾಗಿ ಯಾರೂ ಕೊಂಡ್ಕೊಳ್ಳಲ್ಲ. ನನಗೆ ವ್ಯಾಪಾರನೇ ಆಗ್ತಾಯಿಲ್ಲ. ನನಗೇನು ಅನಿಸ್ಬಿಟ್ಟಿದೆ ಅಂದರೆ, ಈ ದೇಶದ ಮಹಾರಾಜ ಸಾಯಬೇಕು. ಸತ್ತರೆ ಆವಾಗ ಅವನ ಅಂತ್ಯಕ್ರಿಯೆಗೆ ನನ್ನ ಶ್ರೀಗಂಧದ ಮರ ಎಲ್ಲ ವ್ಯಾಪಾರ ಆಗುತ್ತೆ, ಆವಾಗಲಾದರೂ ನಾನು ಜೀವನ ಮಾಡ್ಬೋದು ಅಂತ ಹೇಳ್ತಾನೆ. ಆಗ ಮಂತ್ರಿಗೆ ಅರ್ಥ ಆಗುತ್ತೆ, ಈ ಅಂಗಡಿಯ ಮಾಲೀಕ ಟೋಟಲಾಗಿ ನೆಗೆಟಿವ್ ಆಗಿ ಯೋಚನೆ ಮಾಡ್ತಿರೋದ್ರಿಂದ ಆ ನೆಗೆಟಿವ್ ವೈಬ್ರೇಷನ್ಸು ಮಹಾರಾಜನಿಗೂ ತಾಕಿ ಮಹಾರಾಜನೂ ನೆಗೆಟಿವ್ ಆಗಿ ಮಾತಾಡ್ದ ಅಂತ ಯೋಚನೆ ಮಾಡಿಬಿಟ್ಟು ಅವನ ಅಂಗಡಿಯವ್ನಿಗೆ ಹೇಳಿದಂತೆ, ಒಂದಿಷ್ಟು ಶ್ರೀಗಂಧದ ಮರನ ಕೊಂಡ್ಕೋತೀನಿ ನಾನು ಅಂತ. ಸೊ ಅವನು ಪಾಪ ಅಂಗಡಿಯವನು ಭಾಳ ಖುಷಿ ಪಟ್ಬಿಟ್ಟು ಯಾರ ಗಿರಾಕಿ ಬಂದ ಅಂಥೇಳಿ ಆ ಶ್ರೀಗಂಧದ ಮರನ ನೀಟಾಗಿ ಪ್ಯಾಕ್ ಮಾಡಿ ಮಾರ್ಬಿಟ್ನಂತೆ. ಈ ಮಂತ್ರಿ ನೆಕ್ಸ್ಟ್ ಡೇ ಏನು ಮಾಡ್ದ, ಆಸ್ಥಾನಕ್ಕೆ ಬಂದ. ಆಸ್ಥಾನಕ್ಕೆ ಬಂದವನೇ ಮಹಾರಾಜನಿಗೆ, ಮಹಾರಾಜರೇ, ನಿನ್ನೆ ನೀವು ಒಂದು ಅಂಗಡಿ ಮುಂದೆ ನಿಂತ್ಕೊಂಡು ಸಾಯಿಸಬೇಕು ಅಂತ ಹೇಳಿದ್ರಲ್ಲ, ಆ ವ್ಯಕ್ತಿ ನಿಮಗೋಸ್ಕರ ಒಂದು ಗಿಫ್ಟ್ ಕಳಿಸಿಯಾನೆ, ದಯವಿಟ್ಟು ತಗೊಳ್ಳಿ ಅಂತ ಕೊಡ್ತಾನೆ. ಮಹಾರಾಜಂದು ಓಪನ್ ಮಾಡಿ ನೋಡ್ತಾನೆ, ಶ್ರೀಗಂಧದ ಮರ. ಅದರ ಪರಿಮಳ ನೋಡಿ ತುಂಬ ಖುಷಿ ಆಗ್ಬಿಡ್ತು ಅವನಿಗೆ. ಇದೇನಿದು, ಎಂಥ ಮರ ಇದು, ಇಷ್ಟು ಚೆನ್ನಾಗಿದೆಯಲ್ಲ, ಒಳ್ಳೆ ಪರಿಮಳ ಬರ್ತಿದೆ. ಅದು ಯಾರು ಆ ಅಂಗಡಿಯವನು, ಅವನಿಗೆ ಒಂದು ಗಿಫ್ಟ್ ಕೊಡಬೇಕು ಅಂಥೇಳಿ ಒಂದು ತೈಲಿಯಲ್ಲಿ ಚಿನ್ನದ ನಾಣ್ಯಗಳನ್ನು ಹಾಕ್ಬಿಟ್ಟು ಕೊಡ್ತಾನೆ ಮಂತ್ರಿಗೆ. ತೊಗೊಂಡೋಗಿ ಅವನು ಕೊಡು ಅಂತ. ಮಂತ್ರಿನೂ ಸೀದಾ ತೊಗೊಂಡೋಗಿ ಆ ಅಂಗಡಿ ಅವನಿಗೆ ಕೊಡ್ತಾನೆ, ತೊಗೊಳಪ್ಪ, ಮಹಾರಾಜ ಕಳಿಸಿದಾನೆ ಅಂತ. ಮಹಾರಾಜ ಕಳಿಸಿದ ಅಂದಮೇಲೆ ಅಂಗಡಿ ಅವನಿಗೂ ಭಾಳ ಖುಷಿ ಆಯಿತು. ಅದನ್ನು ತೆಗೆದು ನೋಡಿಬಿಟ್ಟು ಚಿನ್ನದ ನಾಣ್ಯಗಳು ಬಂದಿದೆ. ಸರಿ ನೋಡಿದ್ಯಾ, ನಾನು ಎಂಥ ಒಳ್ಳೆ ಮಹಾರಾಜ, ಅವನ ಬಗ್ಗೆ ನಾನು ಕೆಟ್ಟದಾಗಿ ಯೋಚನೆ ಮಾಡಿದೆ, ಅವನ ಸಾವು ಬರಲಿ ಅಂತ ಯೋಚನೆ ಮಾಡಿದೆ, ನಾನು ಭಾಳ ತಪ್ಪು ಮಾಡಿದೆ ಅಂತ ಅವನು ಪಶ್ಚಾತ್ತಾಪ ಪಟ್ಟನಂತೆ. ಈ ಕಡೆ ಅರಮನೆಯಲ್ಲಿ ಮಹಾರಾಜ ಆ ದಂತದ ಶ್ರೀಗಂಧದ ಕೋಡನ್ನು ಇಟ್ಕೊಂಡು ಅದನ್ನು ಮೂಸ್ತಾ ಖುಷಿ ಪಡ್ತಾ ಇದ್ದಂತೆ. ಅಪ್ಪ, ಎಷ್ಟು ಒಳ್ಳೆ ಪರಿಮಳ ಇರೋ ಮರನ ಈ ವ್ಯಕ್ತಿ ಮಾರ್ತಾಯನ ಅಂಗಡಿ ಮುಂದೆ. ಅವನ ಅಂಗಡಿ ಮುಂದೆ ನಿಂತ್ಕೊಂಡು ಅವನು ನೇಣಾಕ್ಬಿಡ್ತೀನಿ ಅಂತ ನಾನು ನೆಗೆಟಿವ್ ಆಗಿ ಮಾತಾಡಿದ್ನಲ್ಲ, ನಾ ಎಷ್ಟು ತಪ್ಪು ಮಾಡಿದೆ ಅಂತ ಅವನು ಯೋಚನೆ ಮಾಡಿದ್ನಂತೆ. ಒಟ್ಟಿನಲ್ಲಿ ಇಬ್ಬರು ನೆಗೆಟಿವ್ ಆಗಿ ಯೋಚನೆ ಮಾಡೋದನ್ನು ಪಾಸಿಟಿವ್ ಆಗಿ ಯೋಚನೆ ಮಾಡಿದ್ದು ಆ ಮಂತ್ರಿ. ಯಾಕೆ ಈ ಕತೆ ಹೇಳಿದೆ ಅಂದರೆ, ಸಾಮಾನ್ಯವಾಗಿ ನಮ್ಮ ಮನಸ್ಸಿನಲ್ಲಿ ನಮಗೆ ನೆಗೆಟಿವ್ ಥಾಟ್ಸ್ಗಳೇ ಜಾಸ್ತಿ ಬರುತ್ತೆ. ಆದರೆ ಪ್ರತಿಯೊಂದು ಏನೇನು ನಡೆದ್ರೂ ಅದಕ್ಕೆ ಎರಡು ಮುಖ ಇರುತ್ತೆ, ನೆಗೆಟಿವ್ ಇರುತ್ತೆ, ಪಾಸಿಟಿವ್ ಇರುತ್ತೆ. ನಾವು ಪಾಸಿಟಿವನ್ನು ಯೋಚನೆ ಮಾಡುವಂಥ ಶಕ್ತಿಯನ್ನು ಬೆಳೆಸ್ಕೋಬೇಕು. ಆಗಲೇ ನಮ್ಮಲ್ಲಿ ಪಾಸಿಟಿವ್ ಥಾಟ್ಸ್ ಬರೋದು, ಮತ್ತು ನಮ್ಮ ಸುತ್ತಮುತ್ತರ ಇರೋಗೂ ನಾವು ಅದೇ ವೈಬ್ರೇಷನ್ಸ್ನ ಕಳಿಸ್ತೀವಿ, ಅವ್ರಿಗೂ ಪಾಸಿಟಿವ್ ಥಾಟ್ಸ್ ಬರುತ್ತೆ. ಅದರ ಬಗ್ಗೆ ಯೋಚನೆ ಮಾಡಿ. ಈಗ ಇದು ಫುಲ್ ಚೆನ್ನಾಗಿ ಒಂದು ರೌಂಡ್ ಕುದ್ದಿದೆ. ಆಹಾ, ಗಮ್ ಅಂತ ಪರಿಮಳ ಬರ್ತಾಯಿದೆ. ಈಗ ಇದನ್ನು ಟೇಸ್ಟ್ ಮಾಡೋದು ಒಂದೇ ಬಾಕಿ. ಟೇಸ್ಟ್ ಮಾಡಬೇಕು ಅಂದರೆ ಒಂಚೂರು ತಯಾರಿ ಮಾಡ್ಕೋಬೇಕು. ಅದಕ್ಕೆ ಮುಂಚೆ ಏನು ಮಾಡಬೇಕು ಅಂದರೆ, ಇದಕ್ಕೆ ಒಂದು ಸ್ಪೂನ್ ತುಪ್ಪ, ದಿಸ್ ಈಸ್ ಕಾಲ್ಡ್ ಲೇಸಿಂಗ್ ಇನ್ ಗೀ ಅಂತ, ಸುಮ್ಮನೆ ಮೇಲೆ ಒಂದು ಸ್ವಲ್ಪ ತುಪ್ಪ ಹಿಂಗೆ ಹಾಕ್ಬಿಡ್ಬೇಕು. ಆ ತುಪ್ಪದ ಕರಗ್ಬಿಟ್ಟು ಆ ಪರಿಮಳ ಇಡೀ ಪೊಂಗಲ್ಗೆ ಹೋಗುತ್ತೆ. ಸೊ ಈಗ ಇದನ್ನು ಟೇಸ್ಟ್ ಮಾಡೋದು ಒಂದೇ ಬಾಕಿ. ಟೇಸ್ಟ್ ಮಾಡಬೇಕು ಅಂದರೆ ಒಂಚೂರು ತಯಾರಿ ಮಾಡ್ಕೋಬೇಕು. ಅಷ್ಟರಲ್ಲಿ ನಿಮ್ಮೆಲ್ರಿಗೂ ಒಂದು ರೀಕ್ಯಾಪು ನೋಡ್ಕೊಂಬನ್ನಿ. ಹಸಿರು ಪೊಂಗಲ್ ಮಾಡೋದು ತುಂಬಾನೇ ಸುಲಭ ರೀ. ಕಪ್ಪಷ್ಟು ಅಕ್ಕಿನ ತೊಳೆದು ನೆನ್ಸಿಟ್ಬಿಟ್ಟಿದಿರಲ್ಲ, ಅದನ್ನ ಕುಕ್ಕರ್ಗೆ ಹಾಕ್ರಿ. ಜೊತೆಗೆ 1 ಕಪ್ ಹೆಸರು ಬೇಳೆನೂ ಹಾಕ್ರಿ. 6 ಕಪ್ ನೀರ್ ಹಾಕ್ಬಿಟ್ಟು ಕುದಿಸ್ರಿ. ಕುದಿ ಬಂತ ಕುಕ್ಕರ್ನ ಮುಚ್ಚಿ 2 ವಿಸಿಲ್ ಕೂಗ್ಸಿ ಇಡಿ. ಪಾನಿಗೆ ಅರ್ಧ ಚಮಚ ಎಣ್ಣೆ ಹಾಕಿ ಬಿಸಿ ಮಾಡಿ 1 ಹಿಡಿ ಕರ್ಬೇವಿನ ಸೊಪ್ಪು ಹಾಕ್ರಿ. ಅದು ಚೆನ್ನಾಗಿ ಗರ್ಗರಿ ಆಗೋ ತನಕ ಹುರಿರಿ. 3 ರಿಂದ 4 ಹಸಿ ಮೆಣಸಿನಕಾಯಿನ ಮುರ್ದ್ ಹಾಕಿ ಬಾಡಿಸ್ರಿ. ಒಲೆ ಆರಿಸ್ರಿ. 1/4 ಕಟ್ ಕೊತ್ತಂಬರಿ ಸೊಪ್ಪು ಸೇರಿಸ್ರಿ. ಇದನ್ನೆಲ್ಲ ಮಿಕ್ಸಿ ಜಾರ್ಗೆ
ಕುಕ್ಕರ್ಗೆ ಹಾಕ್ರಿ. ಅರ್ಧ ಕಪ್ ತೆಂಗಿನಕಾಯಿ ತುರಿನು ಸೇರಿಸ್ರಿ. ಸ್ವಲ್ಪ ನೀರ್ ಹಾಕ್ಬಿಟ್ಟು ನುಣ್ಣಗೆ ರುಬ್ಕೊಳ್ರಿ. ಈಗ ಪಾನಿಗೆ 3 ಚಮಚ ತುಪ್ಪ ಹಾಕ್ರಿ. ಬಿಸಿ ಮಾಡಿ 1 ಚಮಚ ಜೀರಿಗೆ, ಅರ್ಧ ಚಮಚ ಕಾಳು ಮೆಣಸು, ಉದ್ದುದ್ದಕ್ಕೆ ಹೆಚ್ಚಿರೋ ಹಸಿ ಮೆಣಸಿನಕಾಯಿ 2, ಅರ್ಧ ಕಪ್ ಗೋಡಂಬಿ, 1/4 ಕಪ್ ಸಣ್ಣಗೆ ಹೆಚ್ಚಿರೋ ಕೊಬ್ಬರಿ ಚೂರ್ಗಳನ್ನ ಹಾಕ್ಬಿಟ್ಟು ಎಲ್ಲ ಚೆನ್ನಾಗಿ ಹೊಂಬಣ್ಣ ಬರೋ ತನಕ ಚೆನ್ನಾಗಿ ಹುರಿದು ಬಿಟ್ಟು ರುಬ್ಬಿಟ್ಟಿದಿರಲ್ಲ ಮಸಾಲೆ ಅದನ್ನು ಹಾಕ್ಬಿಟ್ಟು ಬಾಡಿಸ್ರಿ. ಕುಕ್ಕರ್ ಕೂಗಿ ಕೂಲ್ ಆಗಿದೆ ಅಲ್ವಾ, ಮುಚ್ಚಳ ತೆಗಿರಿ. ಬೆಂದಿರೋ ಅಕ್ಕಿ ಬೆಳೆಗೆ ಸ್ವಲ್ಪ ನೀರು ಮತ್ತೆ ರೆಡಿ ಮಾಡಿಟ್ಟು ಮಸಾಲೆ ಒಗ್ಗರಣೆ, ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ರಿ. ಎಲ್ಲ ಬೆರೆತ್ಕೊಂಡು ಹೋಗೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ರಿ. ಸಣ್ಣ ಉರಿನಲ್ಲಿ 1 ಕುದಿ ಕುದಿಸ್ರಿ. ಮೇಲೆ 1 ಚಮಚ ತುಪ್ಪ ಹಾಕ್ರಿ. ಆಹಾ ಓಹ ಅನ್ನೋ ಅದ್ಭುತವಾದ ಹಸಿರು ಪೊಂಗಲ್ನ ಹಸಿದ ಹೊಟ್ಟೆಗೆ ತುಂಬಿಸ್ಕೊಳ್ಳಕ್ಕೆ ರೆಡಿ ಆಗೇ ಬಿಡ್ತಲ್ಲ. ಆಹಾ, ಲುಕ್ ಎಟ್ ದಟ್. ಸಾಮಾನ್ಯವಾಗಿ ಹಸಿರು ಬಾಳೆ ಎಲೆಯಲ್ಲಿ ಬಿಳಿ ಮೊಸರನ್ನು ತಿಂತೀನಿ, ಈಗ ಬಿಳಿ ತಟ್ಟಿನಲ್ಲಿ ಹಸಿರು ಪೊಂಗಲ್ ತಿಂತಾಯಿದ್ದೀನಿ. ಲುಕ್ ಎಟ್ ದಟ್. ಇದು ನೋಡೋಕ್ಕೇ ಸಾಕತ್ತಾಗಿದೆ, ಖುಷಿಯಾಗತ್ತೆ. ಇದನ್ನು ನೋಡಿದ್ರೆ ಇನ್ನು ತಿನ್ನೋಕ್ಕೆ ಇನ್ನೆಷ್ಟು ಖುಷಿ ಆಗ್ಬೋದು ಯೋಚನೆ ಮಾಡಿ. ಇದು ಟ್ರೆಂಡಿಂಗಲ್ಲಿರುವಂಥ ಪೊಂಗಲ್ಲು. ನೀವು ಮನೇಲಿ ಟ್ರೈ ಮಾಡಿ, ಸಾಕತ್ತಾಗಿರುತ್ತೆ. ಕರಿಬೇವಿನ ಸೊಪ್ಪಿನ ಪರಿಮಳ, ಕೊತ್ತಂಬರಿ ಸೊಪ್ಪಿನ ಪರಿಮಳ ಡಿಸ್ಟಿಂಕ್ಟಿವ್ ಆಗಿ ಸಿಗುತ್ತೆ. ಕರೆಕ್ಟಾಗಿದೆ ಉಪ್ಪು, ತುಪ್ಪದ ಪರಿಮಳ ಸಿಗತ್ತೆ. ಒಂದು ದಿನದ ತಿಂಡಿ ಸಾರ್ಟೆಡ್ ಔಟ್. ಸುಮ್ಮನೆ ವಾರದಲ್ಲಿ ದಿನ ಏನು ತಿಂಡಿ ಮಾಡೋದು, ಡಬ್ಬಿಗೆ ಏನು ಹಾಕಿ ಕಳಿಸೋದು ಅಂತೆಲ್ಲ ಯೋಚನೆ ಮಾಡ್ತೀವಲ್ವ, ಅದನ್ನು ಮಾಡಿಬಿಟ್ಟು ಡಬ್ಬಿಗೆ ಹಾಕಿ ಕಳಿಸಿ. ಮಕ್ಕಳು ಖುಷಿಯಾಗಿ ತಿಂತಾರೆ, ಯಜಮಾನರು ಖುಷಿಯಾಗಿ ತಿಂತಾರೆ. ಸಕ್ಕತ್ತಾಗಿದೆ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವಾ? ದಯವಿಟ್ಟು ಈಗಲೇ ಸಿಹಿ ಕೈ ಚಂದ್ರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಬರೀ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಸಾಲದು, ನಿಮ್ಮ ರಿಲೇಟಿವ್ಸ್ಗೆ, ನಿಮ್ಮ ಫ್ರೆಂಡ್ಸ್ಗೆ ಅವರೆಲ್ರಿಗೂ ಶೇರ್ ಮಾಡಿ, ಅವ್ರಿಗೂ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಆಮೇಲೆ ದಯವಿಟ್ಟು ನೀವು ಕಮೆಂಟ್ ಮಾಡಿ, ಲೈಕ್ ಮಾಡಿ. ನಿಮ್ಮ ಅಭಿಪ್ರಾಯಗಳು ನನಗೆ ಭಾಳ ಇಂಪಾರ್ಟೆಂಟು. ನಿಮ್ಮ ಅನಿಸಿಕೆಗಳನ್ನು ನೋಡಿಕೊಂಡು ನಾನು ಈ ಪ್ರೋಗ್ರಾಮ್ನ, ಈ ಕಾರ್ಯಕ್ರಮವನ್ನು ಇನ್ನಷ್ಟು ಚೆನ್ನಾಗಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ನಿಮ್ಮ ಸಪೋರ್ಟ್ ನನಗೆ ಬೇಕು. ಸೊ ನೀವು ನನಗೆ ಸಪೋರ್ಟ್ ಮಾಡ್ತೀರಾ ಅಂತ ನಂಬಿದ್ದೀನಿ. ಇವತ್ತು ನಾನು ನಿಮಗೋಸ್ಕರ ಹಸಿರು ಪೊಂಗಲ್ ಮಾಡಿದ್ದೀನಿ. ನೀವು ಮನೇಲಿ ಮಾಡಿ ಖುಷಿ ಪಡಿ. ಸೂಪರ್.